ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, 2019-20 ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಈಗಾಗಲೇ ತಾವು FA 1ದಿಂದ FA 4 ಹಾಗೂ SA 1 ಭರ್ತಿ ಮಾಡಿದ್ದೀರಿ. ಹಾಗೆ ಹಾಜರಾತಿಯನ್ನು ಕೂಡ ಹಾಕಿದ್ದುಂಟು. ಸೊ ಈಗ ತಾವು ಎಲ್ಲ ಮಕ್ಕಳ ಪಾರ್ಟ್ ಬಿ ರಿಸಲ್ಟನ್ನು ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ಈಗಾಗಲೇ ತಮ್ಮ ಒಂದು SAPS ಲಾಗಿನಲ್ಲಿ ಇಲ್ಲಿ SA2 ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿ ರಿಪೋರ್ಟ್ ಅಂತ ನೋಡ್ಬೋದು ಇಲ್ಲಿ. ಹಾಗೆ ಎಂಟರ್ ಆರ್ ಅಪ್ಡೇಟ್ SA2 ಪಾರ್ಟ್ ಬಿ ರಿಸಲ್ಟ್ ಅನ್ನುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೂ ಒಂದು ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿ SA2 ರಿಸಲ್ಟ್ ಅನ್ನುವಂಥ ಆಪ್ಷನ್ ಕೂಡ ಬಿಟ್ಟಿದ್ದಾನೆ. ಇಲ್ಲಿಯೂ ಕೂಡ ತಾವು ಮಕ್ಕಳ ಪಾರ್ಟ್ ಬಿ ಯನ್ನು ಇಲ್ಲಿ ಹಾಕ್ಬೋದು. ಸೊ ನೇರವಾಗಿ ನಾನು SA2 ರಿಸಲ್ಟಿಗೆ ಹೋಗಿ ಇಲ್ಲಿ ಎಂಟರ್ ಅಪ್ಡೇಟ್ ಆರ್ SA2 ಪಾರ್ಟ್ 2 ರಿಸಲ್ಟ್ ಅಂತ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನಮಗೆ ಮೊದಲು ಕ್ಲಾಸನ್ನು ಹಾಕ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಹಾಕ್ಕೊಂಡೆ. ಸೊ ಇಲ್ಲಿ ಸೆಮಿಸ್ಟರ್ 2 ಅಂತ ಬರುತ್ತೆ. ಸೆಮಿಸ್ಟರ್ 2ದಲ್ಲಿ ನಾವು ಮಕ್ಕಳ SAP ಪಾರ್ಟ್ ಬಿ ರಿಸಲ್ಟನ್ನು ಇಲ್ಲಿ ನೋಡ್ಬೋದು ತಾವು. ಒಟ್ಟಾರೆ ಇಲ್ಲಿ ಎಮೋಷ್ನಲ್ ಸೋಷಿಯಲ್ ಸ್ಕಿಲ್ಸ್ ಹಾಗೆ ಆರ್ಗನೈಸೇಷನಲ್ ಸ್ಕಿಲ್ಸ್ ಈ ರೀತಿಯಾಗಿ ಏಳು ಸ್ಕಿಲ್ಗಳನ್ನು ಕೊಟ್ಟಿದ್ದಾರೆ. ಈ 7 ಸ್ಕಿಲ್ಗಳನ್ನು ಭರ್ತಿ ಮಾಡಿ ಇಲ್ಲಿ ಬಹಳ ಸುಲಭ ಇರುತ್ತೆ. ಇಲ್ಲಿ ನೋಡ್ಬೋದು ABC 3 ರೀತಿಯಾಗಿ ಗ್ರೇಡ್ ಇರ್ತವೆ. ಸೊ ತಾವು ತಮ್ಮ ಮಗುವಿಗೆ ಯಾವ ಒಂದು ಸ್ಕಿಲ್ ಡೆವಲಪ್ ಆಗಿದೆ, ಯಾವ ಗ್ರೇಡಲ್ಲಿ ಸ್ಕಿಲ್ ಡೆವಲಪ್ ಆಗಿದೆ ಅನ್ನುವಂಥದ್ದನ್ನು ತಾವು ಈಗಾಗಲೇ ನಿರಂತರವಾಗಿ ಮಗುವನ್ನು ಮೌಲ್ಯಮಾಪನ ಮಾಡಿರ್ತೀರಿ. ಸೊ ಆ ಹಿನ್ನೆಲೆಯಲ್ಲಿ ತಾವಿಲ್ಲಿ ಗ್ರೇಡ್ಗಳನ್ನು ನಮೂದಿಸಬೇಕು. ಸೊ ಇಲ್ಲಿ ನಮೂದಿಸಿದಾದ ಮೇಲೆ ಸಬ್ಮಿಟ್ ಅಂತ ಕೊಟ್ಬಿಟ್ರೆ ಸೊ ಇದು ಪಾರ್ಟ್ ಬಿ ಅನ್ನುವಂಥದ್ದು ಮಕ್ಕಳ ಗ್ರೇಡ್ ಕಂಪ್ಲೀಟ್ ಆಗುತ್ತೆ. ಇದೀಗ 1ನೇ ತರಗತಿಯ ರಿಸಲ್ಟ್ ನೋಡಿದ್ವಿ. ಅದೇ ರೀತಿ 2ನೇ ತರಗತಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡಿದಾಗ ನೋಡ್ಬೋದು, ಇಲ್ಲಿ ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಮೀಡಿಯಮ್ ಕನ್ನಡ ಒಂದು ವೇಳೆ ಒಂದೇ ಶಾಲೆಯಲ್ಲಿ ಬೇರೆ ಬೇರೆ ಮೀಡಿಯಮ್ ಇದ್ದರೂ ತೋರಿಸ್ತದೆ. ಸೊ ಇಲ್ಲಿ ಕನ್ನಡ ಮೀಡಿಯಮ್ ಒಂದೇ ಇರೋದರಿಂದ ನೇರವಾಗಿ ನಾವು ಸರ್ಚ್ಗೆ ಕೊಡ್ಬೋದು. ಸೊ ಇಲ್ಲಿಯೂ ಕೂಡ ತಾವು ಗಮನಿಸ್ಬೋದು 7 ಸ್ಕಿಲ್ಗಳ ಬಗ್ಗೆ ಇಲ್ಲಿ ನಾವು ಅವರ ಪಾರ್ಟ್ ಬಿ ರಿಸಲ್ಟನ್ನು ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ಇದೇ ರೀತಿಯಾಗಿ ನೋಡ್ಬೋದು ABC ಗ್ರೇಡ್. ಸೊ ಈಗ ನಾವು ಇಲ್ಲಿ 1ರಿಂದ 4ನೇ ತರಗತಿಗೆ 7 ಗ್ರೇಡ್ ಬಂದರೆ, ಅದೇ ರೀತಿಯಾಗಿ ನಮಗೆ 5, 6 ಮತ್ತು 7ನೇ ತರಗತಿಗೆ ನೋಡ್ಬೋದು. ಇಲ್ಲಿ ಕ್ಲಾಸನ್ನು ನಾನು 5ನೇ ತರಗತಿಗೆ ಹಾಕಿದರೆ ಸೊ ಇಲ್ಲಿ ಒಂದು ಫಿಸಿಕಲ್ ಎಜುಕೇಷನ್ ಅನ್ನುವಂಥದ್ದು ಬರುತ್ತೆ. ಸೊ 3, 6 ಒಟ್ಟು 8 ಪಾರ್ಟ್ ಬಿ ವಿಷಯಗಳ ಬಗ್ಗೆ ತಾವಿಲ್ಲಿ ಗ್ರೇಡ್ಗಳನ್ನು ಹಾಕಬೇಕಾಗತ್ತೆ. 5, 6, 7ನೇ ತರಗತಿಯವರೆಗೂ ಫಿಸಿಕಲ್ ಎಜುಕೇಷನ್ ಅನ್ನುವಂಥದ್ದು ಒಂದು ಆ್ಯಡ್ ಮಾಡಿದ್ದಾರೆ. ಇನ್ನು SA2 ರಿಸಲ್ಟಲ್ಲಿ SA2 ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿ ರಿಪೋರ್ಟ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಾವು ರಿಪೋರ್ಟಿಗೆ ನೇರವಾಗಿ ನಾವಿಲ್ಲಿ ಸರ್ಚ್ ಕೊಟ್ಬಿಟ್ರೆ ಗಮನಿಸ್ಬೋದು, ಈ ಶಾಲೆಯಲ್ಲಿ ದಾಖಲಿರುವಂಥ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು, ಅದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಪ್ಡೇಟ್ ಆಗಿದ್ದಾವೆ ಅನ್ನುವಂಥದ್ದು ನೋಡ್ಬೋದು. ಇಲ್ಲಿ ನಾನು ಜಸ್ಟ್ ಸ್ಯಾಂಪಲ್ ಆಗಿ 181 ಮಕ್ಕಳಲ್ಲಿ 4 ವಿದ್ಯಾರ್ಥಿಗಳನ್ನ ಅಪ್ಡೇಟ್ ಮಾಡಿದ್ದೀನಿ. ಸೊ ಅಷ್ಟೇ ವಿದ್ಯಾರ್ಥಿಗಳದ ಇಲ್ಲಿ ಮಾಹಿತಿಯನ್ನು ತೋರಿಸುತ್ತೆ, ನೋಡ್ಬೋದು. ಸೊ ಇಲ್ಲಿ ಅದೇ ರೀತಿ ನೆಕ್ಸ್ಟು ನಾವು 8th ಮತ್ತು 9th ಕ್ಲಾಸಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಕಂಪ್ಯೂಟರ್ ಎಜುಕೇಷನ್ ಮತ್ತು SUPW ಅನ್ನುವಂಥ 2 ವಿಷಯಗಳನ್ನು ಆ್ಯಡ್ ಮಾಡಿದ್ದಾರೆ. ಒಟ್ಟಾರೆ 1ರಿಂದ 4ನೇ ತರಗತಿಗೆ 7 ವಿಷಯಗಳ ಮೇಲೆ, 5ರಿಂದ 7ನೇ ತರಗತಿಗೆ 8, 5ರಿಂದ 7ನೇ ತರಗತಿಗೆ 8 ವಿಷಯಗಳ ಮೇಲೆ, ಹಾಗೆ 8, 9ಕ್ಕೆ ಒಟ್ಟು 10 ವಿಷಯಗಳ ಮೇಲೆ ಇಲ್ಲಿ ಪಾರ್ಟ್ ಬಿ ಗ್ರೇಡ್ಗಳನ್ನು ತಾವು ನಮೂದು ಮಾಡಬೇಕಾಗತ್ತೆ. ಇಲ್ಲಿ 9th ಮತ್ತು 8th ಮತ್ತು 9th ಕಂಪ್ಯೂಟರ್ ಎಜುಕೇಷನ್ ಮತ್ತು SUPW ಅನ್ನುವಂಥ 2 ವಿಷಯಗಳನ್ನು ಹೆಚ್ಚುವರಿಯಾಗಿ ಸೇರಿಸಿದ್ದಾರೆ. ಸೊ ಈ ರೀತಿಯಾಗಿ ತಮ್ಮ ಶಾಲೆಯ ಎಲ್ಲ ಮಕ್ಕಳ ಪಾರ್ಟ್ ಬಿ ಫಲಿತಾಂಶವನ್ನು ಅಪ್ಡೇಟ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ನಮಸ್ಕಾರ.